ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಗಿಲ್ಲಿ ಮೇಲೆ ಹಲ್ಲೆ ಮಾಡಿದ ರಿಷಾ ಬಿಗ್ ಬಾಸ್ ಮನೆಯಿಂದ ಔಟ್. ಗಿಲ್ಲಿ ಬಟ್ಟೆಗಳನ್ನ ಕಿತ್ತು ಬಿಸಾಕಿ ಕಾಲಲ್ಲಿ ಜಾಡ್ಸಿ ಒದ್ದು ವಿಕೃತಿ ಮೆರೆದ ರಿಷಾಳ ಹುಚ್ಚು ಬಿಡಿಸ್ತಾರಾ ಕಿಚ್ಚ? ರಿಷಾ ಗಿಲ್ಲಿಗೆ ತಳ್ಳಾಡುವಾಗ ಓಡಿ ಬಂದ ರಕ್ಷಿತಾ ಟಚ್ ಮಾಡಬೇಡಿ, ಇಬ್ರು ಜೋರಾಗಿ ಜಗಳ ಮಾಡಿದ್ರೆ ಮನೆಯಿಂದ ಹೊರ ಕಳಿಸ್ತಾರೆ ಬಿಗ್ ಬಾಸ್ ಅನ್ನೋ ಕಾಳಜಿಯಿಂದ ಜಗಳ ನಿಲ್ಲಿಸುವ ಪ್ರಯತ್ನವನ್ನ ಮಾಡಿದ ಪುಟ್ಟ ಹುಡುಗಿ ರಕ್ಷಿತಾಳ ನಡೆಗೆ ಕಿಚ್ಚನ ಚಪ್ಪಾಳೆ ಅಷ್ಟೇ ಅಲ್ಲ ಕಣ್ರಿ, ಕಿಚ್ಚನ ಮೆಚ್ಚುಗೆ ಸಿಗೋದು ಗ್ಯಾರಂಟಿ ಅಂತಿದ್ದಾರೆ ವೀಕ್ಷಕ ಪ್ರಭುಗಳು. ಹಾಗಾದ್ರೆ ಈ ಜಗಳ ಯಾಕಾಯ್ತು? ಗಿಲ್ಲಿಯ ತಮಾಷೆ ಅಮಾವಾಸ್ಯೆ ಆಯ್ತಾ? ಮೊದಲ ದಿನ ಗಿಲ್ಲಿಯ ತಮಾಷೆ ಚಂದ ಅನಿಸಿ ಮತ್ತೆ ಗಿಲ್ಲಿಗೆ ಸಾಥ್ ಕೊಟ್ಟಂತಹ ರಿಷಾ ಇವತ್ತು ಗಿಲ್ಲಿಯ ಮೇಲೆ ಹಲ್ಲೆ ಮಾಡುವ ಮಟ್ಟಿಗೆ ಬೆಳೆದಿದ್ದು ಯಾಕೆ? ಗಿಲ್ಲಿ ಮೇಲೆ ಅಷ್ಟ್ಯಾಕೆ ಸಿಟ್ಟು ಈ ರಿಷಾಗೆ? ಏನಾಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ? ರಿಷಾಳ ಹುಚ್ಚು ಬಿಡಿಸ್ತಾರ ಬಿಗ್ ಬಾಸ್ ಅಥವಾ ಪಂಚಾಯಿತಿಗಿಂತ ಮುಂಚೆನೆ ರಿಷಾಳ ಮನೆಯಿಂದ ಹೊರ ಕಳಿಸ್ತಾರ? ಏನೇನೆಲ್ಲ ಆಗ್ಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸದಸ್ಯರಿಗೆ ಸದ್ಯಕ್ಕೆ ರಕ್ಷಿತಾ ಮತ್ತೆ ಗಿಲ್ಲಿಯ ಮಹತ್ವ ವ್ಯಾಲ್ಯೂ ಗೊತ್ತೇ ಇಲ್ಲ. ರಕ್ಷಿತಾ ಮತ್ತು ಗಿಲ್ಲಿ ಹೊರ ಜಗತ್ತಿಗೆ ಎಷ್ಟು ಇಷ್ಟ ಆಗ್ತಾ ಇದ್ದಾರೆ, ಅವರ ಕ್ಯಾರೆಕ್ಟರ್ ಯಾವ ರೀತಿಯಾಗಿ ಪೋರ್ಟ್ರೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೊಂಚವೂ ಕೂಡ ಅರಿವಿಲ್ಲ ಮನೆ ಒಳಗಡೆ ಇರುವಂತಹ ಸದಸ್ಯರಿಗೆ. ಆದ್ರೆ ಇತ್ತೀಚೆಗೆ ಏನು ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ರಲ್ಲ, ರಿಷಾ ಆಗ್ಲಿ, ರಘು ಆಗ್ಲಿ, ಸೂರಜ್ ಆಗ್ಲಿ, ಈ ಮೂವರಿಗೂ ಕೂಡ ರಕ್ಷಿತಾಳನ್ನ ಮತ್ತೆ ಗಿಲ್ಲಿನ ಅತಿ ಹೆಚ್ಚಾಗಿ ಹೊರ ಜಗತ್ತಿನ ಜನ ಪ್ರೀತಿಸ್ತಾ ಇದ್ದಾರೆ ಅನ್ನೋದು ಇವ್ರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಸೊ ಅದನ್ನ ಅರ್ಥ ಮಾಡ್ಕೊಂಡಿರುವಂತ ಈ ರಿಷಾ ಏನ್ ಮಾಡ್ತಾಳೆ, ಬಂದ ಮೊದಲ ದಿನ ಗಿಲ್ಲಿಯ ಬೆನ್ನು ಹತ್ತಾಳೆ. ಗಿಲ್ಲಿಯ ಜೊತೆಗೆ ಹೆಚ್ಚಾಗಿ ಮಾತನಾಡೋದು, ಆ ಗಿಲ್ಲಿಯ ಜೊತೆಗೆ ಹೆಚ್ಚಾಗಿ ಇರುವಂಥದ್ದು, ತಮಾಷೆ ಮಾಡೋದು, ಕಾಮಿಡಿ ಆಗಿರೋದು, ಅತಿಯಾಗಿ ಸಲಿಗೆಯಿಂದ ನಡೆದುಕೊಳ್ಳೋದು, ಅವ್ರನ್ನ ತೊಡೆ ಮೇಲೆ ಮಲಗಿಸ್ಕೊಳ್ಳುವಂಥದ್ದು, ಹೀಗೆ ಒಂದಷ್ಟು ಮಾಡಿದ್ರು. ಒಂದಷ್ಟು ಎಷ್ಟಾಗುತ್ತಷ್ಟು ಗಿಲ್ಲಿಯ ಜೊತೆಗೆ ಕಂಟೆಂಟ್ ಕೊಡುವ ಪ್ರಯತ್ನವನ್ನ ಮಾಡಿದ್ರು. ಕಾರಣ ಇಷ್ಟೇ, ಬೇರೆಯವರ ಜೊತೆಗೆ ಈ ಟೈಮನ್ನು ಕೊಟ್ಟರೆ ನಾನು ಫೋಕಸ್ ಆಗೋದಿಲ್ಲ, ಅದೇ ಗಿಲ್ಲಿಗೆ ನಾನು ಈ ಥರ ಟೈಮ್ ಕೊಟ್ಟರೆ ನಾನು ಫೋಕಸಿವ್ ಆಗ್ತೀನಿ, ಬೇಗ ಹೈಲೈಟ್ ಆಗ್ತೀನಿ ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳಿ ಅವ್ರದೇ ಒಂದು ಸ್ಟ್ರಾಟಜಿನ ಪ್ಲೇ ಮಾಡಿದ್ರು ಏನೋ ಗೊತ್ತಿಲ್ಲ. ಬಟ್ ಏನಂತಂದ್ರೆ ಇವರು ಮೊದಲ ದಿನ ಬಂದಾಗ ಅವ್ರು ಏನು ಆ ಗಿಲ್ಲಿ ಜೊತೆಗೆ ಅಷ್ಟೆಲ್ಲ ಆ ಪ್ರೀತಿ, ಆ ಒಡನಾಟ, ಆ ಒಂದು ಸ್ನೇಹ, ಆ ಒಂದು ಸಲಿಗೆ ಏನಿತ್ತಲ್ಲ, ದಿನಗಳು ಉರುಳುತ್ತಾ ಇದ್ದಂತೆ ಆ ಸಲುಗೆ, ಆ ಒಂದು ಸ್ನೇಹ ಅದೆಲ್ಲವೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಕಾರಣ ಇಷ್ಟೇ, ಅಶ್ವಿನಿ ಗೌಡ ಜೊತೆಗೆ ಇವರು ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಅಶ್ವಿನಿ ಗೌಡನಿಂದ ಇವರು ಮ್ಯಾನಿಪುಲೇಟ್ ಆದ್ರ ಅಥವಾ ಅಲ್ಲಿ ಸಹವಾಸ ದೋಷದಿಂದ ಇವರು ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರಾ ಗೊತ್ತಿಲ್ಲ, ಅದನ್ನ ಅವರಿಗೆ ಬಿಡೋಣ. ಬಟ್ ಏನಂತಂದ್ರೆ ಹೊರ ಜಗತ್ತಿಗೆ ಇಲ್ಲಿ ಯಾರು ಪ್ರಿಯವಾದ ಕಂಟೆಸ್ಟೆಂಟ್ ಅನ್ನೋದು ಮಾತ್ರ ಇಲ್ಲಿ ರಿಷಾಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹೀಗಿದ್ರೂ ಸಹಿತ ಇತ್ತೀಚೆಗೆ ಈ ಗಿಲ್ಲಿ ಜೊತೆಗೆ ಒಂದಿಷ್ಟು ಕಾಂಟ್ರವರ್ಸಿ ಮಾಡ್ಕೊಳ್ಳೋದು ಅಥವಾ ರಕ್ಷಿತಾಳಿಗೆ ಹೆಂಗಂದ್ರೆ ಹಂಗೆ ಮಾತನಾಡೋದು, ಕನ್ನಡ ಬಂದ್ರೂ ಸಹಿತ ಕನ್ನಡ ಬರದೇ ಇರೋ ಥರ ಇವರು ನಾಟಕ ಮಾಡ್ತಾರೆ, ಫೇಕ್, ಹೀಗೆ ಒಂದಷ್ಟು ಅವ್ರ ಮೇಲೆ ಆರೋಪವನ್ನ ಮಾಡ್ತಾನೆ ಇದ್ದಾರೆ. ಒಟ್ನಲ್ಲಿ ಗಿಲ್ಲಿ ಮತ್ತೆ ರಕ್ಷಿತಾ ಅಂತಂದ್ರೆ ಸಿಡಿದು ಬೀಳ್ತಾ ಇದ್ದಾರೆ ಅಂತಂದ್ರೂ ಕೂಡ ತಪ್ಪಿಲ್ಲ. ಅದು ಕೂಡ ಸ್ಟ್ರಾಟರ್ಜಿ ಆಗಿರುತ್ತೆ. ಇವರಿಬ್ಬರ ಜೊತೆಗೆ ನಾವು ಸ್ನೇಹ ಸಲಿಗೆಯಿಂದ ಇದ್ರೂ ಸಹಿತ ನಮಗೆ ಜನ ನೋಡ್ತಾರೆ, ಪ್ರೀತಿಸ್ತಾರೆ. ಒಂದ್ ವೇಳೆ ಇವ್ರ ಜೊತೆ ನಾವು ತಿರುಗಿ ಬಿದ್ದುಬಿಟ್ವಿ ಅಂತಂತಂದ್ರೆ ಅವಾಗ ಏನಾಗುತ್ತೆ? ಸೊ ಇವ್ರ ಜೊತೆ ಜಗಳ ಮಾಡೋ ಕಾರಣಕ್ಕಾಗಿ ಕೂಡ ನಾವು ಹೊರ ಜಗತ್ತಿಗೆ ನಾವು ಅತಿ ಹೆಚ್ಚಾಗಿ ಗುರುತಿಸ್ತಾರೆ, ನಮ್ಮನ್ನ ಪ್ರೀತಿಸ್ತಾರೆ, ಅಥವಾ ನಮ್ಮನ್ನ ಟೀಕೆ ಮಾಡೋ ರೂಪದಲ್ಲಿ ಆ ಒಂದು ಬರದಲ್ಲಿಂದ ಆದ್ರೂ ನಮ್ಮನ್ನ ಕಂಡು ಹಿಡಿತಾರೆ, ನಾವು ಗಮನ ಸೆಳಿಬಹುದು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಇವರು ಈ ರೀತಿಯಾಗಿ ಮಾಡ್ತಿರ್ತಾರೆ. ಸೊ ಇವತ್ತು ನೋಡಿ, ಇವತ್ತು ಅತಿಯಾದ ವರ್ತನೆ, ವಿಕೃತಿ ಎಲ್ಲವೂ ಕೂಡ ನಡೆದೋಯ್ತು ಬಿಗ್ ಬಾಸ್ ಮನೆಯಲ್ಲಿ. ಇಲ್ಲಿ ನೋಡಿ, ಇವತ್ತು ರಿಷಾ ಮಾಡಿರುವಂತ ಈ ಎಡವಟ್ಟೇನಿದೆಯಲ್ಲ, ಈಗ ಆಕೆ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವಂತಹ ಸಂದರ್ಭವನ್ನ ತಾವಾಗಿ ತಂದ್ಕೊಂಡಿದ್ದಾರೆ. ನೋಡಿ, ಗಿಲ್ಲಿ ಮಾಡಿರುವಂತಹ ಕಾಮಿಡಿನ ಇವರು ಅತಿಯಾಗಿ ಸಿಟ್ಟು ಮಾಡಿಕೊಂಡು, ಕೋಪಗೊಂಡು, ಅತಿರೇಕಕ್ಕೆ ಒಯ್ದು ಇವರು ವಿಕೃತಿಯನ್ನ ಏನ್ ಮೆರೆದ್ರಲ್ಲ, ಇವತ್ತು ಇವರು ಬಿಗ್ ಬಾಸ್ ಮನೆಯಲ್ಲಿ ಇರಲು ಅನರ್ಹಳು ಅಂತ ಹೇಳಿ ಇವತ್ತು ಜನ ಮಾತಾಡ್ತಿದ್ದಾರೆ. ಅವರನ್ನ ಮನೆಯಿಂದ ಹೊರ ಹಾಕಿ ಅಂತ ಕೇಳ್ತಿದ್ದಾರೆ. ಒಂದ್ ವೇಳೆ ಈ ರಿಷಾಳನ್ನ ಮನೆಯಿಂದ ಹೊರ ಹಾಕ್ಲಿಲ್ಲ ಅಂತಂದ್ರೆ, ಕಳೆದ ಒಂದು ಸೀಸನ್ ನಲ್ಲಿ ರಂಜಿತ್ನನ್ನ ಬಿಗ್ ಬಾಸ್ ಮನೆಯಿಂದ ಹೊರ ಕಳಿಸಿದ್ರು ಅಂತಂದ್ರೆ, ಲಾಯರ್ ಜಗದೀಶ್ ಅವರಿಗೆ ಅವರು ಹಲ್ಲೆ ಮಾಡಿದ್ರು, ಅವ್ರನ್ನ ನೂಕಿದ್ರು, ತಳ್ಳಾಡಿದ್ರು ಅನ್ನೋ ಒಂದು ಕಾರಣಕ್ಕಾಗಿ ಅವ್ರನ್ನ ಹೊರ ಕಳಿಸಿದ್ರು. ಹಾಗಾದ್ರೆ ಬಿಗ್ ಬಾಸ್ ರಂಜಿತ್ಗೆ ಅನ್ಯಾಯ ಮಾಡ್ತು ಅಂತ ಹೇಳ್ತಿದ್ದಾರೆ. ಸೊ ಹಾಗಾದ್ರೆ ಈ ರಿಷಾನ ಬಿಗ್ ಬಾಸ್ ಮನೆಯಿಂದ ಹೊರ ಕಳಿಸ್ಬೇಕು ಬೇಡವೋ ಅನ್ನೋದನ್ನ ಬಿಗ್ ಬಾಸ್ಗೆ ಬಿಡೋಣ.
ಮತ್ತೆ ನೋಡ್ತಾ ಇರುವಂತಹ ಜನಗಳಿಗೂ ಕೂಡ ಬಿಟ್ಬಿಡೋಣ. ಈ ಜಗಳದ ಮಧ್ಯೆ ರಕ್ಷಿತಾ ಒಂದು ಮಾನವೀಯತೆಯನ್ನ ಮೆರೆದಿದ್ದಾಳೆ. ಅಂತಂದ್ರೆ ಎಲ್ಲರೂ ಕೈ ಕಟ್ಕೊಂಡು ಈ ಜಗಳವನ್ನ ನೋಡ್ತಾ ಇದ್ದಾರೆ, ಯಾರು ಕೂಡ ಈ ಜಗಳವನ್ನ ನಿಲ್ಲಿಸೋ ಪ್ರಯತ್ನವನ್ನ ಮಾಡಿಲ್ಲ. ಆದ್ರೆ ಇಲ್ಲಿ ರಕ್ಷಿತಾ ನೋಡಿ, ಆಕೆ ತನ್ನ ವಯಸ್ಸಿಗೂ ಮೀರಿದಂತಹ ಒಂದು ಪ್ರಯತ್ನವನ್ನ ಪಟ್ಟಿದ್ದಾಳೆ. ನೋಡಿ, ಅಲ್ಲಿ ರಿಷಾ ತುಂಬಾ ಅತಿರೇಕವಾಗಿ ಜಗಳ ಆಡ್ತಿದ್ದಾಳೆ. ಆ ಫ್ಲೂಕಲ್ಲಿ ಅವ್ರು ಏನ್ ಮಾತಾಡ್ತಾರೆ ಅನ್ನೋದು ಕೂಡ ಅವ್ರಿಗೆ ಇಲ್ಲ, ಆ ರೀತಿಯಾಗಿದ್ದಾರೆ. ಅಂತಹ ಸಿಚುವೇಶನ್ ಅಲ್ಲಿ ಗಿಲ್ಲಿ ಮೇಲೆ ಕೈ ಮಾಡ್ತಾಳೆ ಅಲ್ಲಿ ರಿಷಾ. ನಂತರ ಏನಾಗುತ್ತೆ ಅಂತಂತಂದ್ರೆ ಗಿಲ್ಲಿಯ ಬಟ್ಟೆಗಳನ್ನ ಬಿಸಾಕ್ತಾ ಕಾಲಲ್ಲಿ ಜಾಡಿಸಿ ಒದಿತಾ ಇದ್ದಾಳೆ ಆ ಬಟ್ಟೆಗಳನ್ನ, ಅವರ ಸೂಟ್ ಕೇಸನ್ನ, ಇದೆಲ್ಲ ಮಾಡ್ತಾ ಇದ್ದಾಳೆ. ಆಗ ಅಲ್ಲಿ ಸಹಜವಾಗಿ ಗಿಲ್ಲಿಗೆ ಕೋಪ ಬಂದಿರುತ್ತೆ. ಸೊ ನನ್ನ ಬಟ್ಟೆ ಎಲ್ಲ ಮುಟ್ಟಬೇಡ ಹಾಗೆ ಹೀಗೆ ಅಂತ ಮಾತನಾಡಕ್ ಹೋದಾಗ ಇನ್ನಷ್ಟು ರಂಪಾಟ ಮಾಡ್ತಾ ಇದ್ದಾಳೆ ರಿಷಾ. ಸೊ ಆ ಸಂದರ್ಭದಲ್ಲಿ ಎಂಟ್ರಿ ಕೊಟ್ಟಂತಹ ರಕ್ಷಿತಾ ಒಂದು ವೇಳೆ ಈ ರಿಷಾ ರಿಯಾಕ್ಟ್ ಮಾಡೋ ರೀತಿಯಾಗಿಯೇ ಇಲ್ಲಿ ಗಿಲ್ಲಿನೂ ರಿಯಾಕ್ಟ್ ಮಾಡಿಬಿಟ್ರೆ, ಇಬ್ರು ಸೇರಿ ಜಗಳ ಹೊಡಿತಾರೆ, ಇಬ್ರು ಕೈ ಮಾಡ್ಕೊಂಡ್ಬಿಟ್ರೆ ಅಂತಂದ್ರೆ ಇಬ್ರು ಸೇರಿ ಹೊಡೆದಾಡ್ಕೊಂಡ್ಬಿಟ್ರೆ, ಜೋರಾದಂತಹ ಜಗಳ ಆದ್ರೆ ಇಬ್ರು ಸಹಿತ ಮನೆಯಿಂದ ಹೊರಗಡೆ ಹೋಗುವ ಸಿಚುವೇಶನ್ ಎದುರಾಗುತ್ತೆ ಅಂತ ಹೇಳಿ ಅಲ್ಲಿ ರಕ್ಷಿತಾ ಓಡೋಡಿ ಬಂದು ಟಚ್ ಮಾಡಿಬಿಡಿ, ದೂರ ನಿಂತ್ಕೊಂಡು ಮಾತನಾಡಿ ಅಂತ ಹೇಳಿ ಆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇರೋ ರೀತಿ ಏನಿದೆಯಲ್ಲ, ಇದು ಬಿಗ್ ಬಾಸ್ ನೋಡುವಂಥ ಜನಗಳಿಗೆ ಮೆಚ್ಚುವಂಥದ್ದು. ಸೊ ಹೀಗಾಗಿ ಕಳೆದ ಒಂದು ವಾರ ಏನು ಪಂಚಾಯಿತಿಯಲ್ಲಿ ಎಲ್ಲರೂ ನಿರೀಕ್ಷೆ ಇಟ್ಕೊಂಡಿದ್ರು ರಕ್ಷಿತಾಗೆ ಕಿಚ್ಚನ ಚಪ್ಪಾಳೆ ಸಿಗುತ್ತೆ ಅಂತ ಹೇಳಿ. ಬಟ್ ಏನಂತಂದರೆ ಒಂದಷ್ಟು ಕ್ಲಾರಿಫಿಕೇಶನ್ ಸಿಗದೇ ಇರೋ ಕಾರಣಕ್ಕಾಗಿ ಕಿಚ್ಚನ ಚಪ್ಪಾಳೆ ಹೋಲ್ಡ್ ಆಯಿತು. ಬಟ್ ಈ ವಾರ ಕಿಚ್ಚನ ಚಪ್ಪಾಳೆ ಅಷ್ಟೇ ಅಲ್ಲ, ಅವರಿಗೆ ಕಿಚ್ಚನ ಮೆಚ್ಚುಗೆಯೂ ಕೂಡ ಸಿಗುತ್ತೆ ಅನ್ನುವಂಥದ್ದು. ಹಾಗೆಯೇ ಈ ಒಂದು ಸೀಸನ್ನಲ್ಲಿ ರಕ್ಷಿತಾನೇ ಮೇನ್ ಹೈಲೈಟ್. ಮತ್ತು ಎಂದೆಂದಿಗೂ ಕೂಡ ಸೀಸನ್ 12 ನೆನಪಿನಲ್ಲಿ ಇಟ್ಕೊಳ್ಳುವಂತೆ ಮಾಡುವಂಥ ಹುಡುಗಿ ಅಂತಂದರೆ ರಕ್ಷಿತಾ ಅಂತ ಮಾತಾಡ್ತಿದ್ದಾರೆ. ಈಗ ನಾವು ಆ ಜಗಳ ಹೇಗೆ ನಡೀತು ಮತ್ತು ಅಲ್ಲಿ ರಕ್ಷಿತಾ ಯಾವ ರೀತಿಗೆ ಎಂಟ್ರಿ ಕೊಟ್ಲು ಇದ್ರ ಬಗ್ಗೆನೂ ಒಂದು ಸ್ವಲ್ಪ ನೋಡೋಣ. ನೋಡಿ, ಮೊದಲನೇದಾಗಿ ಇಲ್ಲಿ ಗಿಲ್ಲಿ ರಿಷಾ ಬಕೆಟ್ ಕೊಡಲ್ವಾ ಅಂತ ಕೇಳ್ತಾರೆ. ನಂತರ ಬಕೆಟ್ ಕೊಡೋದಿಲ್ಲ ಅಂತ ಹೇಳು, ನಾನು ಏನು ಮಾಡಬೇಕು ನನಗೆ ಗೊತ್ತು ಅಂತ ಹೇಳಿ ರಿಷಾ ಕೇಳ್ತಾರೆ. ಅಂತಂದರೆ ಇಲ್ಲಿ ಬಕೆಟನ್ನು ಇಲ್ಲಿ ಗಿಲ್ಲಿ ಕೇಳಿದ್ದಾರೆ, ಆಗ ರಿಷಾ ಕೊಟ್ಟಿಲ್ಲ. ಅಂತಂದರೆ ಅವರು ಸ್ನಾನಕ್ಕೆ ತೆಗೆದುಕೊಂಡು ಹೋಗಿದ್ರು ಅಂತ ಅನಿಸುತ್ತೆ. ಅಥವಾ ಇಲ್ಲಿ ಗಿಲ್ಲಿಗೆ ಬಕೆಟು ಬಟ್ಟೆ ವಾಶ್ ಮಾಡೋಕ್ಕೋ ಅಥವಾ ಬಾತ್ರೂಮ್ ಕ್ಲೀನ್ ಮಾಡೋ ಏನೋ ಒಂದು ಕೆಲಸಕ್ಕಾಗಿ ಇಲ್ಲಿ ಬಕೆಟ್ ಅನಿವಾರ್ಯತೆ ಇದೆ. ಆಗ ಇಲ್ಲಿ ರಿಷಾ ಬಕೆಟ್ನ ಕೊಟ್ಟಿಲ್ಲ. ಸೊ ನೀ ಕೊಡೋದಿಲ್ಲ ಅಂತ ಹೇಳು ಅಂದ್ರೆ ರಿಯಾಕ್ಟ್ ಮಾಡದಿರೋ ಕಾರಣಕ್ಕಾಗಿ ನಂತರ ಗಿಲ್ಲಿ ಏನ್ ಮಾಡ್ತಾರೆ, ಕಾಮಿಡಿಗೋ ಅಥವಾ ತಮಾಷೆಗೋ ಅವರ ಬೆಡ್ ಮೇಲೆ ಇದ್ದಂತಹ ಬಟ್ಟೆಗಳನ್ನೆಲ್ಲ ಎತ್ಕೊಂಡು ಬಂದು ಬಾತ್ರೂಮ್ನ ಕೆಳಗಡೆ ಹೋಗಿತಾರೆ. ಅದನ್ನ ನೀವು ನೋಡ್ಬೋದು. ನಂತರ ಬಟ್ಟೆಗಳನ್ನ ನೋಡಿದಂತಹ ರಿಷಾ ಅವ್ರ ಮೇಲೆ ತೀರಾ ಕೋಪ ಮಾಡ್ಕೊತಾರೆ. ಗಿಲ್ಲಿ ಅಂತ ಹೇಳಿ ಜೋರಾಗಿ ಕಿರ್ಚಲು ಶುರು ಮಾಡ್ತಾರೆ. ಆ ಬಾತ್ರೂಮ್ನಿಂದ ಹೊರಗಡೆ ಬಂದಂತಹ ರಿಷಾ ಗಿಲ್ಲಿ ಮೇಲೆ ಏಕಾಏಕಿ ಹೊಡಿತಾರೆ. ಏನ್ ಮಾಡಿದ್ಯಾ ನನ್ನ ಬಟ್ಟೆಗಳನ್ನ ಅಂತ ಹೇಳಿ ರಿಷಾ ಜೋರಾಗಿ ಗಿಲ್ಲಿನ ಹೊಡೆಯೋದನ್ನ ನೋಡಬಹುದು. ಸ್ನಾನಕ್ಕೆ ಹೋಗಿ ಬರೋಷ್ಟರಲ್ಲಿ ನೀನು ಹೀಗ ಮಾಡೋದು ಅಂತ ಹೇಳಿ ಗಿಲ್ಲಿಗೆ ಜೋರಾಗಿ ಈ ರೀತಿಯಾಗಿ ಬೈತಾರೆ. ಬಟ್ಟೆ ತೆಗೆದು ಅಲ್ಲಿ ಇಡೋಕ್ಕೆ ನಿನಗೆ ತಮಾಷೆ ಮಾಡೋಕ್ಕೆ ಬೇರೆ ಯಾವುದು ಕೂಡ ನಿನ್ನ ಕಾನ್ಸೆಪ್ಟ್ ಇಲ್ವಾ ಅಂತ ಹೇಳಿ ಮಾತಾಡ್ತಾರೆ. ಚೀಪಾಗಿ ನೀನು ಈ ರೀತಿಯಾಗಿ ತಮಾಷೆ ಮಾಡ್ಕೊಂಡೆ ನೀನು ಫೇಮಸ್ ಆಗ್ತಾ ಇದೀಯಾ ಅಂತನೂ ಕೂಡ ಇಲ್ಲಿ ಗಿಲ್ಲಿಗೆ ಬೈತಾಳೆ. ಗಿಲ್ಲಿ ಬಟ್ಟೆಗಳನ್ನ ಎತ್ತಿ ಬಿಸಾಕಿ ಕಾಲಲ್ಲಿ ಜಾಡಿಸಿ ಒದ್ದು ಅದನ್ನ ರಂಪಾಟ ಮಾಡೋದನ್ನು ಕೂಡ ನೋಡ್ಬೋದು. ಅಂತಂದ್ರೆ ಇಲ್ಲಿ ಗಿಲ್ಲಿ ತನ್ನ ಬಟ್ಟೆಗಳನ್ನ ಬಾತ್ರೂಮ್ನಲ್ಲಿ ಹಾಕಿ ಬಂದಿದ್ದಾರೆ, ಅಲ್ಲಿ ಇಟ್ಟು ಬಂದಿದ್ದಾರೆ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಗಿಲ್ಲಿ ಬೆಡ್ ಮೇಲೆ ಇದ್ದಂತಹ ಆ ಬಟ್ಟೆಗಳನ್ನೆಲ್ಲ ಅವರು ಎತ್ತೆತ್ತಿ ಬಿಸಾಕಿ ಅದನ್ನ ಕಾಲಲ್ಲಿ ಒದ್ದು ಅದನ್ನ ಜಾಡಿಸಿ ಒದಿತಾ ಇರೋದನ್ನ ನೋಡಬಹುದು. ಸೂಟ್ ಕೇಸನ್ನ ಒದಿಯೋದು ಮತ್ತು ಅವ್ರು ಏನೇನು ಐಟಮ್ಸ್ ಎಲ್ಲ ಇದೆಲ್ಲ ಅದನ್ನೆಲ್ಲ ಕಾಲಲ್ಲಿ ಬಿಸಾಕ್ತಾ ಇದ್ದಾರೆ, ಜೋರಾಗಿ ಒದಿತಾ ಇದ್ದಾರೆ. ಆ ಬಟ್ಟೆಗಳನ್ನ ನೆಲಕ್ಕೆಲ್ಲ ಒರೆಸಿ ಆಮೇಲೆ ಅದನ್ನೆಲ್ಲ ಹೆಂಗೆ ಬಿಸಾಕ್ತಾ ಇದ್ದಾರೆ ಅನ್ನೋದನ್ನ ನೋಡಿ. ಸೊ ಇದೆಲ್ಲವೂ ಕೂಡ ವಿಕೃತ ಮನಸ್ಥಿತಿಯವರು ಮಾಡುವಂತ ಕೆಲಸ. ಆ ರೀತಿಯಾಗಿ ಮಾಡ್ತಿದ್ದಾರೆ. ಹೌದು, ಗಿಲ್ಲಿನೂ ಇದೇ ಕೆಲಸ ಮಾಡಿದ್ರ? ಇಲ್ಲ, ಗಿಲ್ಲಿ ಏನ್ ಮಾಡ್ತಾರೆ ಆತ ತಮಾಷೆಗಾಗಿ ಆಕೆಯ ಅಷ್ಟು ಬಟ್ಟೆಗಳನ್ನು ತಗೊಂಡು ಬಾತ್ರೂಮ್ನಲ್ಲಿ ನೀಟಾಗಿ ಇಟ್ಟಿರೋದನ್ನ ನೋಡ್ಬೋದು. ಆದ್ರೆ ಇವ್ರು ನೆಕ್ಸ್ಟ್ ಆಯ್ತು ನಾನು ಗಿಲ್ಲಿ ತರನೇ ಮಾಡ್ತೀನಿ ಅಂತಂದ್ರೆ ಗಿಲ್ಲಿ ತರನೇ ಅವ್ರ ಬಟ್ಟೆಗಳನ್ನ ತಗೊಂಡೋಗಿ ಅದೇ ಪ್ಲೇಸಲ್ಲಿ ಇಟ್ಟಿದ್ರೆ ಆಗ್ತಿತ್ತು. ಅದ್ರ ಹೊರತಾಗಿ ಈ ರೀತಿಯಾಗಿ ವಿಕೃತ ಮನೋಭಾವನ, ಇಷ್ಟೊಂದು ವಿಕೃತಿ ಮೇರಿಯೋದಾ, ಇದನ್ನ ಜನ ಕ್ಷಮಿಸೋದಿಲ್ಲ. ಹಾಗೆ ಬಿಗ್ ಬಾಸ್ ಕೂಡ ಕ್ಷಮಿಸೋದಿಲ್ಲ. ಏನ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಆದ್ರೆ ಇಲ್ಲಿ ಒಂದ್ ಕಡೆ ಅಶ್ವಿನಿ ಅವರ ವಾಯ್ಸ್ ಬರುತ್ತೆ, ಆ ಗಿಲ್ಲಿ ಮಾಡ್ತಾನೆ ಅಂತ ನೀನು ಮಾಡಕ್ ಹೋಗ್ಬೇಡ ರಿಷಾ ಅಂತ ಹೇಳ್ತಾರೆ. ಆದ್ರೆ ಮುಂದುವರೆದು ಆ ಜಗಳವನ್ನ ತಡೆಯೋ ಪ್ರಯತ್ನವಂತೂ ಮಾಡೋದಿಲ್ಲ. ಆದ್ರೆ ಇಲ್ಲಿ ಗಿಲ್ಲಿ ಬಟ್ಟೆಗಳನ್ನ ಎತ್ತೆತ್ತಿ ಬಿಸಾಕಿ ರಂಪಾಟ ಮಾಡಿ ರಾಡಿ ಮಾಡಿ ಅದೇನು ಕಾಲಲ್ಲೆಲ್ಲ ಒದಿತಾ ಇದ್ಲಲ್ಲ, ಆಗ ಕೋಪಗೊಂಡಂತಹ ಗಿಲ್ಲಿನೂ ಕೂಡ ಅವ್ರಿಗೆ ಮಾತಿಗೆ ಮಾತು ಕೊಡ್ತಿರ್ತಾರೆ. ಸೊ ಆ ಸಮಯದಲ್ಲಿ ಓಡಿ ಬಂದಂತಹ ರಕ್ಷಿತಾ ಏನ್ ಮಾಡ್ತಾಳೆ, ಇವರಿಬ್ಬರು
ಇವರಿಬ್ಬರ ಜಗಳವನ್ನ ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡ್ತಾಳೆ. ಒಂದು ವೇಳೆ ನೀವು ಅಂದ್ಕೊಳ್ಳಿ, ರಿಷಾ ಗಿಲ್ಲಿಗೆ ಆ ರೀತಿಯಾಗಿ ಹೊಡೆದ್ಲಲ್ಲ, ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ಗಿಲ್ಲಿನೂ ಅದೇ ರೀತಿಯಾಗಿ ಕೈ ಮಾಡಿದ್ರೆ ಏನಾಗಬಹುದು ಅಂತಂದ್ರೆ, ಈಗ ಸಿಟ್ಟಿನ ಕೈಯಲ್ಲಿ ಈಗ ರಿಷಾ ಬುದ್ಧಿ ಕೊಟ್ಟಿದ್ದಾಳೆ. ಸೊ ಅದೇ ರೀತಿಯಾಗಿ ಗಿಲ್ಲಿನೂ ಅದೇ ರೀತಿಯಾಗಿ ರಿಯಾಕ್ಟ್ ಮಾಡಿಬಿಟ್ರೆ ಇಬ್ಬರದು ದೊಡ್ಡ ಜಗಳ ಆಗೋಗ್ಬಿಡುತ್ತೆ. ಅದರಲ್ಲೂ ಇವರಿಬ್ರು ಮಾಡ್ಕೊಂಡಿರೋ ಜಗಳಕ್ಕಾಗಿ ಮನೆಯಿಂದ ಇವರಿಬ್ರು ಹೊರಗಡೆ ಹೋಗ್ಬೋದು, ಆದ್ರೆ ಕೊನೆಯವರೆಗೂ ರಿಷಾ ಆ ಗಿಲ್ಲಿಂದ ಹೊಡೆತ ತಿನ್ಲು ಅನ್ನೋದೇನು ಉಳಿಯುತ್ತಲ್ಲ, ಅದು ಕೊನೆವರೆಗೂ ಉಳಿಯುತ್ತೆ. ಸೊ ಆ ಮೆಚೂರಿಟಿ ಇರುವಂತಹ ಗಿಲ್ಲಿ ಆ ಕೆಲಸ ಮಾಡೋದಿಲ್ಲ, ಸುಮ್ಮನೆ ನಿಂತ್ಕೊಂಡ್ ಬಿಡ್ತಾರೆ. ನಂತರ ಏನಾಗುತ್ತೆ, ಇಲ್ಲಿ ರಕ್ಷಿತಾ ಎಂಟ್ರಿ ಕೊಟ್ಟು ರಿಷಾಳನ್ನ ಸಮಾಧಾನ ಮಾಡ್ತಾ ಇರೋದನ್ನ ನೋಡಿ ನೀವು. ಟಚ್ ಮಾಡಬೇಡಿ, ದೂರದಿಂದ ನಿಂತ್ಕೊಂಡೇ ಮಾತನಾಡಿ ಅಂತ ಹೇಳ್ತಾ ಇದ್ದಾರೆ. ನೀವು ಇನ್ನೊಂದು ಅರ್ಥ ಮಾಡ್ಕೊಳ್ಬಹುದು, ಗಿಲ್ಲಿ ಮೇಲೆ ಎಷ್ಟು ಸಿಟ್ಟಿದೆಯಲ್ಲ ಈ ರಿಷಾಗೆ, ಅಷ್ಟೇ ರಕ್ಷಿತಾಳ ಮೇಲೆಯೂ ಕೂಡ ಇದೆ. ಸೊ ಈ ಸಂದರ್ಭದಲ್ಲಿ ಅವಳಿಗಿರೋ ಆ ಸಿಟ್ಟಿಗೆ, ಆ ಕೋಪಕ್ಕೆ ರಕ್ಷಿತಾಗ ಅವಳಿಗೆ ಏನ್ ಬೇಕಾದ್ರೂ ಮಾಡ್ಬೋದು, ರಕ್ಷಿತಾಗೂ ಅಟೆಂಪ್ಟ್ ಮಾಡ್ಬೋದು, ಹೊಡಿಬೋದು. ಸೊ ಅದನ್ನೆಲ್ಲವನ್ನು ಕೂಡ ಬದಿಗೊತ್ತಿ ರಕ್ಷಿತಾ ಈ ಜಗಳನ್ನ ಬಿಡಿಸ್ಲಿಕ್ಕೆ ಅವರು ಓವರ್ಕಮ್ ಮಾಡಿದ್ದೇನಿದೆಯಲ್ಲ, ಇದು ಎಲ್ಲರೂ ಕೂಡ ಮೆಚ್ಚುವಂತಹ ಕೆಲಸ ಅಂತ ಹೇಳ್ತಿದ್ದಾರೆ. ಯಾಕಂತಂದ್ರೆ ಕಳೆದ ಒಂದು ಸೀಸನ್ ಅಲ್ಲಿ ಆಗ ರಂಜಿತ್ ಮತ್ತೆ ಏನು ಲಾಯರ್ ಜಗದೀಶ್ ಅವರಿಬ್ರು ಜಗಳ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಮನೆ ಮಂದಿ ಎಲ್ಲರೂ ನೋಡ್ತಾನೆ ಇದ್ರು ವಿನಃ ಯಾರು ಕೂಡ ಅವರಿಬ್ಬರನ್ನ ಬಿಡಿಸೋ ಪ್ರಯತ್ನವನ್ನ ಮಾಡಲಿಲ್ಲ. ಅವರಿಬ್ಬರನ್ನ ಬಿಡಿಸಿದ್ರೆ ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರ್ತಿದ್ರು, ಮತ್ತೆ ರಂಜಿತ್ ಕೂಡ ಇರ್ತಿದ್ರು. ಅಷ್ಟು ಬೇಗ ಅವ್ರ ಮನೆಯಿಂದ ಹೊರಗೆ ಹೋಗೋ ಆ ಒಂದು ಸಮಯ ಬರ್ತಿರ್ಲಿಲ್ಲ. ಆ ಸಮಯ ಪ್ರಜ್ಞೆಯನ್ನ ಮೆರೆದಿರುವಂತಹ ರಕ್ಷಿತಾಳಿಗೆ ಕಿಚ್ಚನ ಚಪ್ಪಾಳೆ ಬೇಕು ಅಂತಿದ್ದಾರೆ. ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಈ ಒಂದು ಅನಲೈಸೇಷನ್ ಮತ್ತೆ ಈ ಒಂದು ರಿವ್ಯೂ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ. ನಮಸ್ಕಾರ.